is my outfit tonight. Ta-da, 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 ta-da. Hey guys, welcome back to my channel, Spurti Vlogs. So guys, ಇವತ್ತು ನಾನು ಒಂದು ರೆಸ್ಟೋರೆಂಟ್ಗೆ ಹೋಗ್ತಿದ್ದೀನಿ, ಪ್ಲಾನೆಟ್ ವಾಕ್ ಅಂತ ಅಂದ್ಬಿಟ್ಟು. ಸೊ ಅದು ಚೈನೀಸ್ ಫುಡ್, ಚೈನೀಸ್ ಮತ್ತು ಏಷ್ಯನ್ ಫುಡ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ತುಂಬ ಹೈಪ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೋಗೋಣ. And yeah, this is what I'm wearing today. Ta-da, 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 ta-da. ನಂಬ್ತೀರಾ, ಇದು 4 ವರ್ಷದ ಹಿಂದೆ ತಗೊಂಡಿರೋ ಟಾಪ್ ಆ್ಯಂಡ್ ಇಟ್ ಸ್ಟಿಲ್ ಫಿಟ್ಸ್ ಮೀ ಆ್ಯಂಡ್ ನನಗೆ ಮೋಸ್ಟ್ ಆಫ್ ದಟ್ ಕ್ಲೋತ್ಸ್ ನನಗೆಲ್ಲ ನನ್ನ ಚಿಕ್ಕವಳಿದ್ದಿದ್ದು ಕ್ಲೋತ್ಸ್ ಎತ್ತ ಹಾಕೊಂಡ್ರೂ ನಂಗೆ ಆಗುತ್ತೆ. ಬಿಕಾಸ್ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ದಪ್ಪ ಇದ್ದೆ ಆ್ಯಂಡ್ ಇವಾಗ ಸಣ್ಣ ಆಗಿದೆ ಗಾಯ್ಸ್. ಇದು ನಮ್ಮ ಕತೆ. ಸೊ ಬನ್ನಿ ಹೋಗೋಣ. ನಾವು ಇವಾಗ ಹೋಗ್ತಿರೋ ರೆಸ್ಟೋರೆಂಟ್ ಬಂದ್ಬಿಟ್ಟು ಚೈನೀಸ್ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿದೆ ಅಂತ ನಮ್ಮ ಹೋಟೆಲಲ್ಲಿರೋರು ಎಲ್ಲರೂ ಹೇಳಿದ್ರು. ಆ್ಯಂಡ್ ಅವ್ರು ಪ್ರತಿ ವೀಕ್ ಹೋಗ್ತಿರ್ತಾರೆ, ನನ್ನೂ ಕೂಡ ಪ್ರತಿ ವೀಕ್ ಕರೀತಾರೆ. ಬಟ್ ನಾನು ಒಂದಿನ ಕೂಡ ಧೈರ್ಯ ಮಾಡಿ ಹೋಗ್ಬೇಕಂತ ಅಂತಿಲ್ಲ. ಇವತ್ತು ಫ್ರೀ ಆಗಿದ್ದೆ, ಸರಿ ಅಂದ್ಬಿಟ್ಟು ನನಗೋಸ್ಕರ ಇವರೆಲ್ಲರೂ ಪ್ಲ್ಯಾನ್ ಮಾಡಿ ನನ್ನ ಜೊತೆ ಬಂದಿತ್ತು. ಈಸ್ ಜಸ್ಟ್ ಲೈಕ್ ಅ ಬಿಗ್ ಬೊಫೆ ನೋಡಿ ಗೈಸ್, ಎಲ್ಲ ಇರುತ್ತೆ. ಎಕ್ಸ್ಕ್ಯೂಸ್ ಮೀ ನನಗೆ ಇದು ಒಂಥರ ಹೆವೆನ್ ಇವರೆಲ್ಲರಿಗೂ ನೋಡಿ. ಇದೆಲ್ಲ ಚಿಕನ್ ಪ್ರಾನ್ಸ್. ನಾನು ಇದೆಲ್ಲ ತಿಂತೀನಿ ಇವಾಗ, ನೋಡ್ಕೊಳ್ಳಿ ನೀವು ಕೂಡ. ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಸಸ್ ಎಲ್ಲ ಇರುತ್ತೆ. ಆ್ಯಂಡ್ ಇಲ್ಲಿ ಸಂಡಿಗೆ ಕೂಡ ಇದೆ, ಹಪ್ಪಳ. ಆ್ಯಂಡ್ ಆಲ್ಸೋ ಫ್ರೈಡ್ ರೈಸ್, ಫ್ರೆಂಚ್ ಫ್ರೈಸ್, ಚೂರೋಸ್, ನಗ್ಗೆಟ್ಸ್. ಆಮೇಲೆ ಇದು ಕ್ರ್ಯಾಬ್ ಲಾಲಿಪಾಪ್. ಓ ಐ ವಾಂಟ್ ಟು ಟ್ರೈ ದಿಸ್. ಅದಾದ್ಮೇಲೆ ನೋಡಿ ನೋಡಿ ಪುಲ್ಲೆಟ್ ಫ್ರೈಸು. ಆಮೇಲೆ ಇದು ಚೀಸ್ದು, ಇದು ಸಮೋಸ ಬೀಫ್ದು. ಆಮೇಲೆ ಇಲ್ಲಿ ನೋಡಿ ತೊಗೊಬೇಕಾದ್ರೆ, ಯಾಕಂದರೆ ಬೀಫ್, ಪುಲ್ಲೆಟ್, ಪೋಕ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ಸಮೋಸ, ಸ್ಪ್ರಿಂಗ್ ರೋಲ್ಸ್. ನನ್ನ ರೆಸ್ಟೋರೆಂಟ್ ಫುಲ್ ಆ್ಯಂಡ್ ಇಟ್ಸ್ ಲೈಕ್ ಅನ್ಲಿಮಿಟೆಡ್. ಆ್ಯಂಡ್ ಎಷ್ಟೊಂದು ಜನ ಅಲ್ಲಿ ಡೈನಿಂಗ್ ಮಾಡೋಕ್ಕೆ ಬಂದೇ ಬರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ನೂಡಲ್ಸ್ ಇದೆ. ಆ್ಯಂಡ್ ಇಲ್ಲಿ ಬೇಕಾಗಿರೋ ಸಾಸ್ ಅದು ಇದು. ಇದೆಲ್ಲ ಆಯಿಸ್ಟರ್ ಮತ್ತು ಇದೆಲ್ಲ ಫ್ರೆಶ್ ಇದು. ಸೊ ನಿಮ್ಗೇನಾದರೂ ನೂಡಲ್ಸ್ ಮಾಡ್ಕೊಬೇಕಂದ್ರೆ ಇಲ್ಲಿ ನೂಡಲ್ಸ್ ತೊಗೊಂಬಿಟ್ಟು ಆಮೇಲೆ ಇಲ್ಲಿ ಏನೇನು ಬೇಕೋ ಅದೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಬೀಫ್ ಕೈಸ್, ಅದಕ್ಕೆ ಹೆಂಗೆ ಹಾಕಿದ್ದಾರೆ. ಆ್ಯಂಡ್ ಇದು ಮಟನ್, ಎಗ್ನ್ಯೂ ಇಸ್ ಮಟನ್. ಇದು ಕನ್ನಡ ಅಂದರೆ ಇದು ಡಕ್ ಗೈಸ್, ಇದು ಡಕ್. ಇದು ಬೀಫ್ ಸ್ಟೇಕು, ಇದು ಬೀಫು, ಇದು ಕೂಡ ಬೀಫೇ. ಇದೆಲ್ಲ ಬೀಫ್ ನೋಡಿ. ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಇದೆಲ್ಲ ಸ್ಕ್ವಿಡ್, ಇದು ಸ್ಕ್ವಿಡ್. ಇದು ಸ್ಯಾಂಡ್ಜಾಕ್ ಪ್ರಾನ್ಸ್. ಓ ಮೈ ಗಾಡ್, ಇಷ್ಟೆಲ್ಲ ಇರುತ್ತೆ. ಆ್ಯಂಡ್ ನಾವು ಎವ್ರಿಬಡೀಸ್ ಫೇವ್ರೆಟ್ ಸೆಕ್ಷನ್, ದ್ಯಾಟ್ ಈಸ್ ಡಿಸರ್ಟ್. ಇದು ಕ್ರೀಮ್ ಬ್ರೂಲೆ, ಇದು ಮೋಸ್ಕೋಕಾ, ಲೋಟಸ್ ಬಿಸ್ಕಾಫ್ದು, ಮ್ಯಾಂಗೋದು. ಮತ್ತು ಇದೆಲ್ಲ ನೋಡಿ, ವಾವ್, ಇದೆಲ್ಲ ಸೂಶಿ ಸೆಕ್ಷನ್. ಇದು ಕೂಡ ಸೂಶಿ. ಆ್ಯಂಡ್ ಇಲ್ಲಿ ನೋಡಿ ಇದೆಲ್ಲ ಡೆಸರ್ಟ್. ಓ ಮೈ ಗಾಡ್, ಎಷ್ಟೊಂದು ಡೆಸರ್ಟ್ಸ್ ಇದೆ ನೋಡಿ. ಕ್ರೇಪ್ಸ್, ಡೆಸರ್ಟ್. ಓ ಮೈ ಗಾಡ್, ಫ್ರೆಶ್ ಫ್ರೂಟ್ಸ್ ನೋಡಿ ಗೈಸ್. ಅಂದರೆ ಫೆಸ್ಟಿವಲ್ ಕಣ್ಣಿಗೆ ನಮ್ಮ ಇಂಡಿಯಾಲೆಲ್ಲ ಯಾವ ಥರ ಬುಫೆ ಎಲ್ಲ ಇರುತ್ತೋ ಅದೇ ಥರ, ಬಟ್ ಚೆನ್ನಾಗಿದೆ ಅಂತ ಅನಿಸ್ತಿದೆ ನನಗೆ. ಇದೆಲ್ಲ ಐಸ್ ಕ್ರೀಮ್ಸ್. ಆ್ಯಂಡ್ ಚಾಕ್ಲೇಟ್ ಫೌಂಟೇನ್. ಇಲ್ಲಿ ನೋಡಿ, ಇದು ಐಸ್ ಕ್ರೀಮ್. ಇದು ಬಂದುಬಿಟ್ಟು ಅದು ಸಾಫ್ಟಿ ಅಂತಾರಲ್ಲ, ಅದು ಚಾಕ್ಲೇಟ್ ಫೌಂಟೇನ್. ಯಾವುದಾದ್ರೂ ಫ್ರೂಟ್ ತೊಗೊಂಡು ಚಾಕ್ಲೇಟ್ ಫೌಂಟೇನಲ್ಲಿ ಹಾಕೊಂಡು ತಿನ್ನೋದು. ಇದೆಲ್ಲ ಜೆಲ್ಲೀಸ್. ಸೊ ಇದು ಇಷ್ಟು ದೊಡ್ಡದು ಸಖತ್ತಾಗಿದೆ. ನೋಡಿ ಗೈಸ್, ನೋಡಿ ಒಂದು ಮೆಲಿದು ಪ್ಲೇಟು. ಮೆಲಿ ಅಂತೂ 3 ಪ್ಲೇಟು. ಇವರೆಲ್ಲ ಒಂದು ಕುಡಿತಾರೆ ಗೈಸ್. ಆ್ಯಕ್ಚುಲಿ ನನಗೆ ಇವರ ಫುಡ್ ಕಲ್ಚರೇ ಗೊತ್ತಾಗಲ್ಲ. ಇಷ್ಟು ಅಂಡಿಟ್ಟಿದ್ದಾರೆ, ಬಟ್ ಏನು ಚೆನ್ನಾಗಿಲ್ಲ ಗೈಸ್. ಅದು ಯಾಕೆ ಹಿಂಗೆ ಆಗ್ತದೆ? ಡೆಸರ್ಟ್ ಆದರೂ ತಿನ್ಬೇಕು, ತಿನ್ಸ್ಕೊಂಬರೋಣ ಅನಿಸ್ತಾಯಿದೆ. ಪ್ರಾಮಿಸಾಗಿ ಏನು ಇಷ್ಟ ಆಗಿಲ್ಲ, ಏನೂ ಟೇಸ್ಟ್ ಇಲ್ಲ, ಏನಿಲ್ಲ. ಅಂದರೆ ನನಗೆ ಚೆನ್ನಾಗಿಲ್ಲ ಅಷ್ಟೇ, ಬೇರೆ ಎಲ್ಲರೂ ಚೆನ್ನಾಗಿ ತಿಂತಾರೆ.
Hey, my baby, like a chinois. baby. Like a little chinois. ಇಲ್ಲಿ ಏನೋ ನಾನು ತಿಂದೆ ಅಂದರೆ ಇದಿದೆ ಡೆಸರ್ಟ್ ನಿಜ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ನಂಬ್ತಿರೋ ಬಿಡ್ತಿರೋ ನಾನು ಫಸ್ಟ್ ಟೈಮ್ ಡಿಸಪಾಯಿಂಟ್ ಆಗಿರೋದು ಇಂಥ ಬಫೆಗೆ ಬಂತು. ಏನಾದರೂ ಒಂದಾದ್ರೂ ಇಷ್ಟ ಆಗುತ್ತೆ, ಏನಾದರೂ ಒಂದಾದ್ರೂ ಇಷ್ಟ ಆಗುತ್ತೆ. ಡೆಲಿವರಿ ಎಲ್ಲ ಕೌಚ್ ವಾಸನೆ ಮೇಲೆ ವಾಸನೆ ಎಲ್ಲ ಬಿಟ್ಟೆ. ಅವ್ರು ಎಕ್ಸ್ಟ್ರಾ €5 ಪೇ ಮಾಡಬೇಕು ನೀವು ಈ ಥರ ಎಲ್ಲ ಬಿಟ್ಟರೆ ಅಂದ್ರೆ. ಲೈಕ್ ನಂಗೇನು ತಿನ್ನೋಕ್ಕಾಗ್ತದೆ. ನನ್ನ ಟೇಸ್ಟ್ ಬಡ್ಸ್ ಅಷ್ಟು ವಿಯರ್ಡ್ ಯಾವುದೂ ಇರೋಲ್ಲ ಅಂತ ಹೇಳ್ತೀನಿ. ಎಲ್ಲರಿಗೂ ಏನಾದರೂ ಒಂದು ಇಷ್ಟ ಆಗುತ್ತೆ. ನನಗೆ ನಾನು ಮಾಡೋದು ಇಲ್ಲ ಆಚೆ ಕಡೆ ಪರ್ಟಿಕ್ಯುಲರ್ ಹೋಟೆಲ್ಸಲ್ಲಿ ನಾನು ಲೈಕ್ ಹೆಂಗೆ ಸರ್ವೈವ್ ಮಾಡ್ತೀನೋ. ನಾನಂತೂ ಇನ್ನು ವರ್ಲ್ಡ್ ಎಲ್ಲ ತಿರುಗಿದ್ರೆ ಒಂದು ಸ್ಟವ್ ಕ್ಯಾರಿ ಮಾಡ್ಬೇಕು ನನ್ನ ಜೊತೆ. ಈ ಥರ ನನಗೆ ಯಾವ ಫುಡ್ ಕೂಡ ಇಷ್ಟ ಆಗಲ್ಲ, ಯಾವ ಫುಡ್ ಕೂಡ. ಇವಾಗ ನಾನು ಒಂದು ಪ್ಲೇಟ್ ತುಂಬ ಡೆಸರ್ಟ್ಸ್ ಬಿಕಾಸ್ ಹೊಟ್ಟೆ ಹಸಿತಿದೆ ಆ್ಯಂಡ್ ಲೈಕ್ ಐ ಪೇಡ್ ರಿಯಲಿ ಸೋ ಮಚ್. ಹೆಂಗೆ ಹೋಗ್ಲಿ ಹಿಂಗೆ ಎಷ್ಟಿದೆ ಒಂದು ಆಲ್ಮೋಸ್ಟ್ 80 to 90 ವೆರೈಟೀಸ್ ಇದೆ. ಬಟ್ ನಂಗೆ ಅದರಲ್ಲಿ ಫ್ಯೂ ಏನು ಒಂದು ಕೂಡ ಇಷ್ಟ ಆಗಲ್ಲ. ಒಂದೇ ಒಂದು ಜೀವನ, ಇದು ಕತೆ ಅಲ್ಲ ಜೀವನ. ಓ ಮೈ ಗಾಡ್ ಗೈಸ್, ನನಗೆಲ್ಲ ಕಡೆ ಫುಡ್ನ ಟೇಸ್ಟ್ ಮಾಡಿದ್ದೀನಿ ಆ್ಯಂಡ್ ಇಸ್ ಲೈಕ್ ನಾಟ್ ಅಟ್ ಆಲ್ ಮೈ ಕೈಂಡ್ ಗೈಸ್. ನಾನು ಚೈನೀಸ್ ಎಲ್ಲ ನಾನು ಇಂಡಿಯಲ್ಲೂ ಚೈನೀಸ್ ಅಥೆಂಟಿಕ್ ಚೈನೀಸ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಎಲ್ಲ ತಿಂದಿದ್ದೀನಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಎಲ್ಲ ಕೌಸ್ ವಾಸನೆ. ಲೈಕ್ ಯಾವ ಥರ ಕೌಸ್ ಅಂದರೆ ಇವಾಗ ತಾನೇ ನೀವು ಆ ಫಿಶ್ನೆಲ್ಲ ತೆಗೆದ್ಬಿಟ್ಟು ಲೈಕ್ ಓಕೆ ಇವಾಗ ತಾನೇ ಫ್ರೆಶ್ ಫಿಶ್ ಅಲ್ಲ, ಇವಾಗ ಏನೋ ತೊಗೊಂಬಂದ್ಬಿಟ್ಟು ಇವಾಗ ಸೀ ಫುಡ್ ಅದೆಲ್ಲ ನೀವು ಇವಾಗ ಫ್ರಿಜ್ಜಲ್ಲೆಲ್ಲ ಇಟ್ಟರೆ ಅದು ಹೆಂಗೆ ವಾಸನೆ ಬರುತ್ತೆ ಹಂಗೆ ಬರ್ತಾ ಇದೆ, ಲಿಟ್ರಲಿ ಹಂಗೆ ಬರ್ತಾ ಇದೆ. ನಂಗೆ ತಿನ್ನೋಕೆ ಆಗಿಲ್ಲ. ಅವರೆಲ್ಲ ಖುಷಿಯಾಗಿ ಎಲ್ಲ ಹಸಿದೆಲ್ಲ ತಿಂತಾರೆ. ಅಟ್ಲೀಸ್ಟ್ ಅವ್ರ ಮುಂದೆ ತಿನ್ಬೇಕಂದ್ರೆ ಹಂಗೆ ವಾಮಿಟ್, ಹಂಗೆ ರ್ಯಾಪಿಡ್ ವಾಮಿಟ್ ಅಂತ. ಆಮೇಲೆ ಅಟ್ಲೀಸ್ಟ್ ಕಟ್ಟೋ ದುಡ್ಡಿಗಾದರೂ ಬೆಲೆ ಇರಲಿ ಅಂತ ಅಂದ್ಬಿಟ್ಟು ಡೆಸರ್ಟ್ ತಿನ್ನೋಣ ಅಂತ ಹೋದ್ರೆ ಅದು ಕೂಡ ಕೌಸ್ ವಾಸನೆ. ನಂಗದು ಲೈಕ್ ಆ ಥರ ಮೊಟ್ಟೆ ವಾಸನೆ ಮತ್ತು ಆ ಥರ ಒಂಥರ ವಾಸನೆ ಬಂದರೆ ನಂಗೆ ಆಗೋದೇ ಇಲ್ಲ. ಆ್ಯಂಡ್ ನಾನ್ ವೆಜ್ಗೆ ನಾನು ಜಾಸ್ತಿ ಸ್ಪೈಸಿ ತಿಂತೀನಿ, ಎಸ್ಪೆಷಲಿ ನಾನ್ ವೆಜ್. ನನಗೆ ಆ ನಾನ್ ವೆಜ್ದು ಹಸಿ ಟೇಸ್ಟ್ ನಂಗೆ ಇಷ್ಟ ಆಗಲ್ಲ. ಚಿಕನ್ ಆಗಲಿ ಮಟನ್ ಆಗಲಿ ಏನೇ ಆಗಲಿ ಹಸಿ ಟೇಸ್ಟ್ ಹಸಿ ಫ್ಲೇವರ್ ನಂಗೆ ಇಷ್ಟನೇ ಆಗಲ್ಲ. ಆ್ಯಂಡ್ ದಿಸ್ ವಾಸ್ ಸೋ ಬ್ಯಾಡ್ ಲಿಟ್ರಲಿ. ನಂಗಿತ್ತು ನನಗಂತೂ ಬೇಕಿದ್ರೆ ನಾನು ಇಷ್ಟೇ ಟಯರ್ಡ್ ಆದ್ರೂ ನಾನು ಮಾಡ್ಕೊಂಡು ಅಡುಗೆ ತಿನ್ಬಿಡ್ತೀನಿ ಹೊರತು ಇನ್ಯಾವತ್ತೂ ಕೂಡ ಆ ತಂಟೆಗೆ ನಾನು ಹೋಗೋದೇ ಇಲ್ಲ. ನಾನೇನೋ ಫುಲ್ ಬೆಳಗ್ಗೆಯಿಂದ ಲೈಕ್ ಮಧ್ಯಾಹ್ನ ಡಿಸೈಡ್ ಆಗಿದ್ದು, ಮಧ್ಯಾಹ್ನದಿಂದ ನಾನು ಹೋಗ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡೆ. ಏನೂ ಚೆನ್ನಾಗಿಲ್ಲ. ನಮ್ಮ ಉಪ್ಪಿನಕಾಯಿ ಒಂದಾದ್ರೂ ಇದ್ರೆ ಅನ್ನ ಜೊತೆ ಹಾಕೊಂಡು ತಿನ್ಬಿಡ್ಬೋದು. ಅಲ್ಲಿ ಏನು ಲೈಕ್ ಅಷ್ಟೊಂದು ರಾಶಿ ಇಟ್ಟಿದ್ದಾರೆ, ಏನೂ ಚೆನ್ನಾಗಿಲ್ಲ. ಏನಂದರೆ ಏನೂ ಚೆನ್ನಾಗಿಲ್ಲ. ಆ್ಯಂಡ್ ಬ್ಯಾಡ್ ರಿವ್ಯೂ ಅದು ಇದು ಏನಾದರೂ ಅಂದ್ಕೊಳ್ಳಿ. ಮೇ ಬಿ ಇಲ್ಲಿರೋ ಜನರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲ ಚೆನ್ನಾಗಿದೆ. ಏನೋ ಒಂದು ಸ್ಟಾರ್ಟರ್ ತೊಗೊತೀನಿ, ಕಚ್ತೀನಿ, ಬರೀ ಎಣ್ಣೆ ಹಸಿ ಚಿಕನ್ ಕೊಟ್ಟು ತಿನ್ನು ಅಂದರೆ ತಿಂತಾರೆ ಇವರು, ಹಸಿ ಬೀಫ್ ಕೊಟ್ಟು ತಿನ್ನು ಅಂದರೆ ತಿಂತಾರೆ. ನನಗದೆಲ್ಲ ಆಗೋದೇ ಇಲ್ಲ. ನನ್ನ ಫುಡ್ಡಲ್ಲಿ ಎಷ್ಟು ಪರ್ಟಿಕ್ಯುಲರ್ ಅಂದರೆ ನಂಗೆ ಅನ್ನ ಒಂಚೂರು ಮೆತ್ತಗಾದ್ರೂ ನಾನು ತಿನ್ನಲ್ಲ, ಅನ್ನ ಜಾಸ್ತಿ ಉದ್ರುಗಾದ್ರೂ ತಿನ್ನಲ್ಲ. ಈ ಥರ ಅನ್ನದಲ್ಲೇ ನಾನು ಮಾಡೋಳು. ಇನ್ನು ಬೇರೆ ಇದರಲ್ಲೆಲ್ಲ ಎಷ್ಟು ಕಷ್ಟ ಬೇಕು ಹೊಟ್ಟೆ ಹಸ್ಕೊಂಡು ಬೇಕಾ ಇದ್ಬಿಡ್ತೀನಿ. ಈ ಥರದ್ದೆಲ್ಲ ನಿಜ ತಿನ್ನೋಕ್ಕಾಗಲ್ಲ. ಇಟ್ ವಾಸ್ ಲೈಕ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ಟಾಪ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಟಾಪ್. ಇದು ಬಂದ್ಬಿಟ್ಟು ನಾನು ಸಮೇತ ಹೊರಗಡೆ ಹೋದಾಗ, ಅದು ನನ್ನ ಬರ್ತ್ಡೇ 2021 ನನ್ನ ಬರ್ತ್ಡೇ ಟೈಮಲ್ಲಿ ನಾನು ಈ ಟಾಪ್ ತೊಗೊಂಡಿದ್ದು. ಆ್ಯಂಡ್ ಇಟ್ಸ್ ಲೈಕ್ ಆನ್ಲೈನಲ್ಲಿ ನಾನು ತೊಗೊಂಡಿದ್ದು, ಮಿಂತ್ರಾ ಆರ್ ಸಮಥಿಂಗ್. ಸೊ ನಾನು ಸಮೇತ ನನ್ನ ಬರ್ಡೇಗೆ ಬರೋಕ್ಕಾಗಿರಲಿಲ್ಲ. ಆ್ಯಂಡ್ ವಿ ಬೋತ್ ವೆಂಟ್ ಟು ರೆಡಿಸನ್ ಬ್ಲೂ. ಐ ಟುಕ್ ಹರ್ ಟು ರೆಡಿಸನ್ ಬ್ಲೂ. ಯಾಕಂದರೆ ಅವಳು ಕೊನೆಗೂ ಇಲ್ಲ ನಾನು ಬರಲ್ಲ ಎಕ್ಸಾಮ್ಸ್ ಎಲ್ಲ ನಡೀತಿತ್ತು, ಬರಲ್ಲ ಅಂತ. ಆಮೇಲೆ ಪ್ಲ್ಯಾನ್ ಮಾಡಿ ನನ್ನ ಬರ್ಡೇ ಆಗಿದ್ದು ಒಂದು 3 ಡೇಸ್ಗೇನೋ ಪ್ಲ್ಯಾನ್ ಮಾಡಿ ರೆಡಿಸನ್ ಬ್ಲೂಗೆ ಹೋಗಿ ಎಷ್ಟೊಂದು ಫೋಟೋಸ್ ಎಲ್ಲ ಇಟ್ಕೊಂಡು ಅವಾಗ ಫಸ್ಟ್ ಟೈಮ್ ಕಾಲೇಜೆಲ್ಲ ಬಂಕ್ ಮಾಡಿ ಹೋಗಿದ್ದಿತ್ತು.
ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ನೆನ್ಪು ಮಾಡ್ಕೊತಿದ್ದೆ ಲೈಕ್ ಇವತ್ತು. ಆ್ಯಂಡ್ ಅದೇ ಥರ ಹಿಂಗೆ ಫೋಟೋ ಲೈಕ್ ನಂದೊಂದು ಫೋಟೋ ಇದೆ ಹಿಂಗೆ. ಸೊ ಅದನ್ನು ಅವಳಿಗೆ ಅದು ತುಂಬ ಫೇವ್ರೆಟ್ ಫೋಟೋ. ಸೊ ಅದಕ್ಕೆ ಅದೆಲ್ಲ ನೆನ್ಪು ಮಾಡ್ಕೊತಾ ಇದ್ದೆ. ಚೆನ್ನಾಗಿತ್ತು. ಇವ್ರ ಜೊತೆ ಎಲ್ಲ ಹೋದರೆ ಚೆನ್ನಾಗಿ ವೈಬ್ ಎಲ್ಲ ಮಾಡ್ತೀನಿ. ಬಟ್ ಫುಡ್ ನಿಜ ಚೆನ್ನಾಗಿರಲಿಲ್ಲ ಲೈಕ್ ಅಷ್ಟೇ. ಓಕೆ ಬಾಯ್.